ಸುಬ್ಬಕ್ಕ, ಇದು ಮಾರೇಣ್ಣನ ಮಗಳ ಮದುವೆ ಅಂತಲ್ಲ, ಹೋಗೋಣ ಬತ್ತೀಯೇ? ಯಾ ಮಾರೇಣ್ಣನೆ? ಆ ಸಂಖ್ಯೆ ಹೊಂಡ ಸುಶೀಲಕ್ಕನ ಗಂಡನೆ. ಗೊತ್ತಿಲ್ಲನೇ ನಿಂಗೆ? ಅದೇ ನಮ್ಮನೆ ಅತ್ತೆ ಸೋದ್ರ ಮಾವನ ಮಗನರೆ. ಸೋದ್ರ ಮಾವನ ಮಗನೇ. ಕರ್ದೋಗೇನೆ ಹೋಗ್ಬೇಕು. ಪಾಪ ಒಂದೇ ಮಗಳು. ಕಡೆ ಮಗಂದು ಮದುವೆ ಆಗೈತೆ. ಕರ್ದೋಗೇನದೆ ಹೋಗ್ಬೇಕು. ಹಾ ಹಾ ಗೊತ್ತಾತೆ. ಅದೇ ಅವತ್ತು ನಾವು ನಮ್ಮನೆ ಅತ್ತಿ ಮಗನ ಮಗಗೆ ಇದು ಅನ್ನ ಹಾಕೋದಾಗಿತ್ತಲ್ಲೇ, ನಾವಲ್ಲಿ ಹೋಗಿಮಿತ್ತು. ಇವು ಕರೆದು ಮಂಗಳ ಪತ್ರ ಬಾಗ್ಲಾಗ ಇಟ್ಟೋಗಿದ್ದು. ನಾ ಹೇಳಿನಿ ನೋಡಿ, ಯಾರ್ದ ಮದುವೆ ಕರಿಯ ಬಂದತ್ತೆ. ಕಡೆ ನಮ್ಮನೆ ಇವು ಓದ್ ಹೇಳ್ದು, ಅದೇ ಸುಶೀಲಕ್ಕನ ಮಗಳ ಮದುವೆನೆಯ ಯಾರು ಹೋಗ್ಬೇಕು ಇಲ್ಲಿ ಹೇಳವೆ. ಇವೇನು ಹೋಗೋ ಸುದ್ದಿ ಅಂತದ್ದು ಹೇಳಿಲ್ಲ. ಬೆಳಿಗ್ಗೆನೆ ಅಂತದ ಸೊಸೈಟಿ ಹೋಗ್ಯಾವೆ. ಹೋಗೋದಾರ ಅವೇ ಹೋಗ್ಬೇಕಿತ್ತು. ನಾ ಎಂತದೆ ಅವು ಈ ಮನೆಗೂ ಇಲ್ಲ, ನಾ ಎಂತ ಮಾಡೋದೊಳಗೆ ಗೊತ್ತಾಗ್ತಿಲ್ಲ. ಅಯ್ಯೋ, ನಾವು ಹೋಗ್ಲೇಬೇಕು ಮರಿತಿ. ನಮ್ಮನೆ ಅತ್ತೆ ಸಂಬಂಧಿಕರು ಅದೇ ನಮ್ಮನೆ ಇವು ಎಂತ ಹೋಗೋ ಸುದ್ದಿ ಅಂತದ್ದು ಹೇಳಿಲ್ಲ. ಕಡೆ ನಮ್ಮನೆ ಹತ್ತು ವಟ ವಟ ಅಂತ ಯಾರು ಹೋಗಿಲ್ಲ. ಅದೇನು ಹೋಗಲ್ಲ ಬಿಡು, ಅದಕ್ಕೆ ಹೋಗಕ್ಕಾಗಲ್ಲ. ಈಗ ನಾವೇ ಹೋಗ್ಬೇಕತ್ತೆ. ನಮ್ಮನೆ ಇವೇನು ಎಂತ ಸುದ್ದಿನೂ ಹೇಳ್ತಿಲ್ಲ. ಅದಕ್ಕೆ ನಿನ್ನ ಕೇಳೋಣ ಮಾಡಿದೆ. ಈಗ ಹೋಗೋದಾರೆ ಎರಡು ಹೋಗ್ಲೇಬೇಕತ್ತೆ. ಅದೇ ನೀ ಬತ್ತಿಯನ್ನ ಹೇಳಿ ಕೇಳಕ್ ಬಂದೀನಿ. ಹೌದಾ? ಹಂಗಾರೆ ಹೋಗೋಣ. ಎಂತ ಮಾಡದೆ? ಈಗ ಯಾರು ಹೋಗ್ಲೇಬೇಕಲ್ಲ, ಹುಡುಗಿಯರೇನಾರು ಹಾಕ್ಬೇಕು. ಕಡೆ ನಮ್ಮನೆ ಮಕ್ಳ ಮದುವೆಗೂ ಬರ್ಬೇಕಲ್ಲ. ನಾವು ಹೋಗೋಕ್ಕಾಗಿಲ್ಲ. ನಮ್ಮನೆ ಹೋಗಿಲ್ಲ, ಹೋಗಿಲ್ಲ ಮನೆ ಕೂತ್ಕೊಂಡ್ರು. ಪಾಪ ಅವು ಕಡೆ ನಮ್ಮನೆ ಮದುವೆ ಬರ್ಬೇಕು. ಹುಡುಗರೇನು ತಗೋಬೇಕನ. ವಾರೂಟುವರರು ಕೊಡ್ತಾವನೆ, ನಾವು ವಾರೂಟುವರೆ ತಗೊಳೋದಯ್ಯ. ಹುಡುಗಗೆ 100, ಹುಡುಗಿಗೆ 100 ಕೊಡ್ಲೇಬೇಕತ್ತೆ. ಈಗ ಯಾರು 10 ರೂಪಾಯಿ ಹಾಕಲ್ಲ, 10 ರೂಪಾಯಿ ಹಾಕಕ್ಕೂ ಮರ್ಯಾದೆ ಮರೀತಿ. 100 ರೂಪಾಯಿ ಹಾಕ್ಬೇಕು. ನೋಡ್ತೀನಿ ನಮ್ಮನೆ ಇಟ್ಟು ಹೋಗ್ಯವನ. ಹಾಗಾದ್ರೆ ನಮ್ಮನೆ ಸಣ್ಣನ ಕರ್ಕೊ ಬರ್ತೀನಿ. ಮತ್ತೆ ಅವ ಒಬ್ಬನೇ ಮನೆಗಿರಲ್ಲ, ಮತ್ತೆ ನಾನು ಬರ್ತೀನಿ ಅಂತಾನೆ. ನಿಮ್ಮನೆ ಹುಡುಗಿನೂ ಕರ್ಕ ಹೋಗೋಣ. ಹೌದೇ? ಈಗ ಹುಡುಗರಿ ಹಾಕದೆ ಸ್ವಲ್ಪ ಆಗ್ಲಲ್ಲ ಮರೀತಿ. 10-20 ರೂಪಾಯಿ ಕೊಡಕ್ಕೆ ಮರಿಯದಿ. 100-200 ಕೊಟ್ರಿ ಎಲ್ಲೇ ತಾಗಲ್ಲ ಇದಾಗಲ್ಲ ಮರೀತಿ. ಸ್ವಲ್ಪ ಖರ್ಚಿ ಬರಲ್ಲ. ಈಗ ಮದುವೆ ಮನೆ ಅಂತೀವಿ, ಸ್ವಲ್ಪ ಖರ್ಚಿ ಬರಲ್ಲ. ಅವು ಮದುವೆ ಮಾಡ್ಬಿಡ್ತವೆ. ನಮ್ಗೆ ಹೋಗೋಕೆ ಸ್ವಲ್ಪ ಆಗ್ಲೇ ಆಗಲ್ಲ ಮರೀತಿ. ಈಗ ನಮ್ಮನೆ ಅತ್ತಿಗಂತೂ ಸಂಬಂಧಿಕರ ನಾವು ಅವಕ್ಕೆ ಅತ್ತಿಗೆ ಸೀರೆನೇ ತೆಗಿತವೆ, ಚಲೋ ಸೀರೆನೇ ತೆಗಿತವೆ. ನಾವೊಂದು ಸೀರೆ ತೊಗೊಂಡೇ ಹೋಗ್ಬೇಕಾಯ್ತು. ಕಡೆ ಬಾವಿಗೊಂದು ಅಂಗಿ ವಾರ ಎಂಥದ್ದು ತೊಗೋಬೇಕಾಯ್ತು. ಈ ಹುಡುಗಿಗೂ ನಾವು 200-500 ಹೇಳ್ಕೊಡ್ಬೇಕಾಯ್ತು. ಹುಡುಗಿನ ನಮಗೆ ಹೋಗಿ ಪಾಪ ನಮ್ಮ ಸಂಬಂಧಿಕರ ಎಲ್ಲ ಕೊಡ್ಲೇಬೇಕತ್ತೆ ಮರೀತಿ. ಎಂತ ಮಾಡೋಕ್ಕೂ ಬರಲ್ಲ. ಮದುವೆ ಅಂದರೆ ಹಿಂಗೆ ಖರ್ಚೆ ಅಲ್ಲೇ. ಅಡ್ಡಿಲ್ಲ. ನಮ್ಮನೆ ಹುಡುಗಿನೂ ಅದು ಬೆಳಗ್ಗೆನೇ ಮಿಂದು ಬಿಡತ್ತೆ, ರೆಡಿ ಹಾಕಿ ಬಿಡತ್ತೆ. ನಾವು ಮಿಂದು ರೆಡಿ ಆತೀನಿ. ಪಟ ಹೋಗಿ ಬಂದುಬಿಡನೆ. ಅಲ್ಲಿ ಸಂಕಂಡದ ಹತ್ರ ಇದು ಬತ್ತಂತೆ, ಗಾಡಿ ಬತ್ತಂತೆ. ಹೋಗಿ ನಿಂತ್ಕೊಂಡ್ರಾಯ್ತು. ಪಟ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಬಿಡೋಣ. ಒಂದು 11:30-12 ಗಂಟೆ ಜೊತೆ ಬತ್ತಂತೆ. ಹೋಗೋಣಂತೆ. ಅಯ್ಯೇ ಸಾವಿತ್ರಕ್ಕ, ಏನು ಬಿಸ್ಲೇ ಅಲ್ಲ. ಇದು ಟೆಂಪ 11:30 ಬರ್ತತೆ ಅಂದಿದ್ದಪ್ಪ, ಇನ್ನೂ ಬಂದಿಲ್ಲಪ್ಪ. ಈ ಬಿಸ್ಲ ನಿಲ್ಲಕ್ಕೂ ಆಗಲ್ಲ ಮರೀತಿ. ಹೋಗೋ ಅಷ್ಟೊತ್ತಿ ಮಿಂದಿ ಇಟ್ಟಂಗೆ ಹತ್ತಾನ. ಅಯ್ಯೋ ಹೌದೇ ಸುಬ್ಬಕ್ಕ, ಏನು ಬಿಸ್ಲನ. ಅಯ್ಯೋ ಈಗ ನಾನೆಂತೂ ಒಂಥರ ದರಿ ಸೀರೆ ಉಟ್ಟಿರು ಸರಿ ಆಗಲ್ಲ. ಅಯ್ಯೋ ಒಂಥರ ತಾಡ್ಪತ್ತು ಹೊತ್ಕೊಂಡಂಗಾಗೈತೆ. ಅಯ್ಯ 10 ರೂಪಾಯಿ ಕೊಡೆ, ಅಂಗಡಿ ಹೋಗಿ ಕುರ್ಕುರಿ ತರ್ತೇನೆ. ನನಗೆ ಸಣ್ಣಗೆ 5 ರೂಪಾಯಿ ಅದೊಂದು ಕುರ್ಕುರಿ ತಿನ್ಕೊಂತೀನಿ. ಸುಮ್ಮನೆ ಇಟ್ಕೊಂತೀಯ? ನಮಗೆ ಇಲ್ಲಿ ಟೆಂಪೋ ಬರಲ್ಲ ಹೇಳಿ ಚಿಂತೆ ಆದ್ರೆ ಇವ್ರು ತಿನ್ನದಂತೆ. ನಿಮ್ಗೆ ಅಂತ ಮದುವೆ ಮನೆ ಅನ್ನ ಹಾಕಲ್ಲನ? ಈಗಿಂದಲೇ ತಿನ್ನಕ್ಕೆ ಶುರು ಮಾಡ್ತವೆ. ಇನ್ನು ಬಿಡು, ಆ ಮದುವೆ ಮನೆ ಐಸ್ ಕಿಂಡಿ ಕೋನು ಅದು ಇದು ಬರ್ತದ. ಅದ್ರ ನಿನ್ನ ಎಷ್ಟು ತಿನ್ಬೇಕನ ಕಡಿಗೆ ಈ ಬೇಸಿಗೆಗಾಲದಾಗೆ ಥಂಡಿ ಹೇಳಿ ಬೀಳಕ್ಕೆ. ಮತ್ತೆ ಅಂಗಿ ಚಡ್ಡಿ ಎಲ್ಲರೂ ಹೊಲಸು ಮಾಡ್ಕೊಂಡ್ರು ನೋಡಿ. ಮೊದಲೇ ತೊಳೆಯಕ್ಕೆ ನೀರಿಲ್ಲ. ಮಳೆ ಬೇರೆ ಈ ವರ್ಷ ಇಲ್ಲನ ಅನಿಸ್ತತೆ. ನೀವು ನೋಡ್ರಿ ಮಣ್ಣು ಗಿಂಡಿ ಮಾಡ್ಕೊಂಡು ನಾ ಎಂತೂ ತೊಳೆಯವಲ್ಲ, ಮೊದಲೇ ಹೇಳೀನಿ. ಹೌದೇ? ನಮ್ಮನೆ ಈ ಹುಡುಗನ ಮರೀತಿ ದಿನಕ್ಕೊಂದು 2-3 ಬಟ್ಟೆ ಹಾಕಿ ಹಂಗೆ ಮೂರೆ ತುರ್ಕಿರ್ತಾನೆ ನೆಲೆ ಮೇಲೆ. ಅವನದೇ ಬಟ್ಟೆ ನೋಡು. ನನಗಂತೂ ದಿನಾ ಒಂದು ಬಕೆಟ್ ನೆನೆಸಿ ತೊಳಿಬೇಕತ್ತೆ ಮರೀತಿ. ನನಗಂತೂ ತೊಳೆದು ದಿನಾ ಸುಸ್ತು ಹೊಡೆದು ಬಿಡ್ತೇನೆ ನೋಡು. ನಂದೆಂತೂ ಅಷ್ಟೆಲ್ಲ ಬಟ್ಟೆ ಆಗ್ಯಾರೆ. ಇವ್ರದ್ದು ಇವನ ಅಪ್ಪಂದು ಏನು ಬಟ್ಟೆ ಆಗ್ಬೇಕು ಆಗ್ತದೆ ದೇವ್ರೆ. ಇವೇನು ಬಟ್ಟೆ ಆಗ್ತವೆ ಅನಿಸ್ತತೆ ಮರೀತಿ. ಅಲ್ಲಲ್ಲ ಸುಬ್ಬಕ್ಕ, ಏನು ಜನ ನೀ ದೇವ್ರೆ. ಮರಿಯಣ್ಣನ ಮಗಳು ಮದುವೆಗೆ ಇವತ್ತೆಲ್ಲೂ ಕಾರ್ಯ ಇಲ್ಲ ನೋಡು. ಸ್ವಲ್ಪ ಚೆನ್ನಾಗ್ಯಾವನೆ ಮರೀತಿ. ಅಯ್ಯೋ ಅಲ್ಲ, ಇಲ್ಲಿ ನೋಡು ಡೆಕೋರೇಷನ್ ಎಷ್ಟು ಚಲೋ ಮಾಡವೆ. ಆ ಮಂಟಪ ನೋಡು ಎಷ್ಟು ರೂಪಾಯಿ ಆಗೈತಾನ ಅಲ್ಲ. ಅವ್ಗೆಂತದ್ದು ಮಾಡ್ತಿದ್ದೀಯ? ಒಂದೇ ಮಗ ಒಂದೇ ಮಗಳು. ಮಗನ ಮದ್ವೆ ಕಂಡಿಲ್ಲ ನಾವು ಮದ್ವೆ ಮಾಡಿರೋದ. ದೇವಸ್ಥಾನದಾಗ ಹೋಗಿ ದಾರ ಎಡ್ಕೊ ಬಂದ್ಬಿಟ್ಟವೆ. ಒಂದು ಊಟ ಹಾಕಿ ಮುಗಿಸ್ಬಿಟ್ಟವೆ. ಮಗಳ ಮದುವೆಗಾರು ಮಾಡದೆ. ಇಲ್ಲಂತ ಜನ ಸುಮ್ಮಗಿರ್ತಾವ. ಅವಕ್ಕೇನು ಕಮ್ಮಿ ಐತ ತೋಟ ಗೀಟ ಅಲ್ಲವ ಮಾಡದೆ ಮತ್ತೆ. ಅಯ್ಯೇ ಮದುಮಗಳು ಸೀರೆ ನೋಡು ಎಷ್ಟು ಚಲೋ ಐತೆ ಅಲ್ಲ. ಎಲ್ಲಿ ತಗೊಂಡವನ ನೋಡು. ಅಯ್ಯೋ ಆ ಪಾರ್ಲರ್ ನೋಡು, ಅದಕ್ಕೆ ಎಷ್ಟು ಚಲೋ ಹೋಗ್ತತೆ. ಹೌದೇ? ಆವಾಗ ಉಡ್ಸಿದ ಸೀರೆ ಅಷ್ಟರ ಒಪ್ಪಲಾಗಿತ್ತು. ಕಣ್ಣನ ಮನೆಗೆ ತಂದಿದ್ದಾರೆ. ಒಟ್ಟೊಂದು ಚಲೋ ಒಪ್ಪಲಾಗಿತ್ತು. ಇದು ನೋಡು ಚಲೋ ಹೋಗ್ತತೆ. ಸುಶೀಲ ಹಾಕೊಂಡು ಚಲೋ ಐತೆ ಸೀರೆ ನೋಡು. ಮಗಳು ಮದುವೆ ಹೇಳಿ ಅಯ್ಯಯ್ಯೋ ದಂಡೆ ಕಟೋ ಇದು ಮಾಡತ್ತೆ. ಚಲೋ ಕಾಣ್ತದಲ್ಲ ನೋಡು. ಅವೆಲ್ಲ ಹಾಕ್ತಿಂದಿರೋರು ಒಂದೇ ಥರ ಸೀರೆ ತಂದ್ಕೊಂಡವೆ. ಎಲ್ಲ ಚಲೋ ರೆಡಿ ಆಗ್ಯಾವೆ. ಹೌದೇ?
ಎಲ್ಲ ಚಲೋ ರೆಡಿ ಆಗ್ಯಾವೆ ಹೌದೇ. ಆದ್ರೆ ಅದು ಯಾರೇ ಮದುಮಗಳು ರೆಡಿ ಮಾಡಿದವು? ಓ ಬ್ಯೂಟಿ ಪಾರ್ಲರ್ ಕರ್ಸವೆ ರೀ. ಶಿಶಿ 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 ಅದು ಎಂತ ಹಗ್ಲಿ ಹೆಸರೇ, ಒಳ್ಳೆ ಗಾಡಿಗೆ ಪೇಂಟ್ ಬಡ್ದಂಗೆ ಆಗೈತೆ. ತುಟ್ಟಿಗೆ ನೋಡು ಕೆಂಪಗೆ. ಆ ಹುಡುಗಿ ಚಲೋ ಸಿಂಪಲ್ ಆಗಿ ರೆಡಿ ಆದ್ರೆ ಸ್ವಲ್ಪ ಚಂದ ಕಾಣಲಾಗಿತ್ತು. ಆ ಹುಡುಗಿ ಪಾಪ ನೋಡಕ್ಕೂ ಚಲೋ ಐತೆ. ಎಂತಕ್ಕಾಗಿತ್ತು ಇಟ್ಟಲ್ಲ ಮೇಕಪ್ ಹಾಲಿಸ್ ಮತ್ತವು ಎಂತ ರೆಡಿ ಆತಾವ ನಮ್ಮ ರೀತಿ. ಅಯ್ಯೋ ಈಗಿನ ಕಾಲದಾಗ ಹಂಗೆಯೇ ಮದುಮಗಳು ಒಂದೇ ಅಲ್ಲ ನೋಡು, ಮದುವೆ ಮನೆಗೆ ಎಲ್ಲರೂ ಹೆಂಗೆ ಅಯ್ಯೇ ಆ ಹೆಂಕಪ್ಪನ ಹೆಂಡ್ತಿಗೆ ಅಂತ ಬಂದತೆ ಮರೀತಿ. ಮದುವೆ ಆಗಿ 2 ಮಕ್ಕಳು. ಅಯ್ಯಯ್ಯೋ ಅದು ರೆಡಿ ಆಗಿರೋದು ನೋಡು. ಅಯ್ಯಯ್ಯೋ ಕುಂಡಿಗೆ ಬೀಳ್ತತೆ ಆ ಮಂಟೆ ಚೌಲಿ. ದೇವ್ರೇ ಏನ್ ರೆಡಿ ಆತಾವೇನೆ ಮರೀತಿ. ನಮ್ಗೆಲ್ಲ ಚಲೋ ಅಲ್ಲಿ ಆ ಥರವ ರೆಡಿ ಆಗೋದು. ಅಯ್ಯ ಐಸ್ ಕ್ರೀಮ್ ತಿನ್ಕೊ ಬರ್ತೇವೆ. ಅಯ್ಯ ದುಡ್ಡು ಕೊಡ ಐಸ್ ಕ್ರೀಮ್ ತಿನ್ಕೊ ಬರ್ತೇವೆ. ನೋಡ್ದ್ಯಾ ನಮ್ಮನೆ ಹುಡ್ರ ಇವಕ್ಕೇನ್ ಮದ್ವೆ ಮನೆಗ ಅನ್ನ ಹಾಕಲ್ಲ. ತಡೀರಿ ಒಂದು 10 ನಿಮಿಷ ಹುಡುಗಿಯರೇ ಹಾಕಿ ಅನ್ನ ಊಟಕ್ಕೆ ಹೋಗಂಡ್ರ. ಅಯ್ಯೋ ಊಟಕ್ಕೆ ಹೋಗಕ್ಕೂ ರಶ್ಯಾರೇ. ಅಲ್ಲೋಡು ಹೆಂಗೆ ಊಟ ಕಂಡಿದ್ದಾನೆ ಆ ಥರ ನುಗ್ತವೆ. ಬೇಡ ನಾವು ಹೋಗೋದು ಹುಡುಗಿಯರೇ ಹಾಕಿ ಸ್ವಲ್ಪ ಹೊತ್ತು ಕೂತ್ ಹೋಗೋಣ. ಅಲ್ಲ ಹುಡುಗಿಯರಿಗೂ ಸ್ವಲ್ಪ ಕ್ಯೂ ಹತ್ತಾನೆ ಮರೀತಿ. ಅಲ್ಲೆಲ್ಲ ಪಾನ್ಕ ಕೊಡ್ತಿದ್ದಾವಂತೆ, ಬಾರಿ ಕುಡ್ಕೊ ಬರೋಣ. ಊಟಕ್ಕೆಲ್ಲ ಚಲೋ ಆಗಿತ್ತು ಅಲ್ಲ ಸೈತಕ್ಕ, ಕೇಸರಿ ಎಲ್ಲ ಚಲೋ ಆಗಿತ್ತೆ. ಸ್ವಲ್ಪ ಕರಿಗಿತ್ತು ಆದ್ರೂ ಚಲೋ ಆಗಿತ್ತು. ಸಾರೆಲ್ಲ ಚಲೋ ಆಗಿತ್ತು. ಕಡಿಗೆ ಎಂತದ್ದು ಕೆಂಪುದು ಪೀಸ್ ಹಾಕ್ದಲೆ. ಎಂತದೆ ಅದು ಕೋಳಿ ಕಬಾಬ ಎಂತದು? ನಾ ಮುಟ್ಟಕ್ಕೆ ಹೋಗಿಲ್ಲ, ಬಾಳೆ ಬದಿ ಇಟ್ಬಿಟ್ಟೆ. ನಂಗೆ ಬೇರೆ ಇವ ಸೋಮವಾರ ಕೇಳಕ್ಕೂ ಅಂತ ನಂಬುರಿಯದಿ. ನೀ ಬೇರೆ ಹತ್ತ ಬದಿ ಕೂತಿಯೇ, ನಾ ತಿನ್ಲೇ ಇಲ್ಲ. ಅಯ್ಯೋ ಸುಬ್ಬಕ್ಕ ಅದಿದೆ ಕೋಳಿ ಪೀಸಲ್ಲೇ ಇದು ಬಟಾಟೆ ಕಬಾಬು. ಕೋಳಿ ಅಂತ ಮಾಡ್ತೇವೆ. ಅಯ್ಯೋ ದೇವ್ರೆ ನೀನು ಯಾರ ಹತ್ರ ಕೇಳೋದಲ್ಲ. ನೀ ಚಲೋ ಆಗಿತ್ತು. ನಾ ತಿಂದೆ ಚಲೋ ಆಗಿತ್ತು. ಓಹೋ ಹೌದಾ ಬಟಾಟದ. ಹ್ಞೂ ಅಲ್ಲೇ ಹುಡುಗ ಸ್ವಲ್ಪ ಕಪ್ಪುಗೆ ಅಲ್ಲ. ಹುಡುಗಿ ಪಾಪ ಬೆಳ್ಳಗೆ ಚಲೋ ಐತಲ್ಲೇ, ಎಂತಾಗಲ್ಲ ಬಿಡು. ಕಪ್ಪು ಅಂತ ಮಾಡೋದು ಚಲೋ. ಸಂಬಳ ಬತ್ತಂತೆ 50,000 ರೂಪಾಯಿ ಅಂತೆ. ಬೆಂಗಳೂರಾಗ ಇರ್ತಾವಂತೆ. ಅದೇಯ ಕಪ್ಪುಗೆ ಬಿಳಿಪಿಗೆ ಹೇಳಿ ಹೀಗೆ ಕುತ್ಕೊಳಕ್ಕಾಗಲ್ಲ. ಚಲೋ ಸಂಬಂಧ ಬಂದ ಮಾಡ್ಬಿಡ್ಬೇಕೆ. ಹುಡುಗ ಪಾಪ ಒಳ್ಳೆ ಗುಣದವನೇ ಅಂತೆ, ಚಲೋ ಕೆಲಸ ಮಾಡ್ತಾನಂತೆ. ಮನೆಗೆಲ್ಲ ಒಳ್ಳೆ ತೋಟ ಐತಂತೆ. 7-8 ಎಕರೆ ಜಮೀನು ಐತಂತೆ. 7-8 ಕ್ವಿಂಟಲ್ ಆಗ್ತಂತೆ ಅಡಿಕೆ. ಅದು ಯಾರೇ ದಲ್ತದ ಹೀಗೆ ಕುರ್ಚಿ ಮೇಲೆ ಕೂತಾನೆ? ನಮ್ಮನೆ ರಮೇಶ್ ಅಣ್ಣನ ಅದೇ ಅದಕ್ಕೆ ಮಗಲ್ಲ. ರಮೇಶ್ ಅಣ್ಣನ ಅದಕ್ಕೆ ಮಗನೇ ರೀ. ಚಲೋ ಆಗ್ಯಾನಲ್ಲ ಹುಡುಗ. ನಮ್ಮನೆ ಅದಕ್ಕೆ ಮಗಳಿಗೊಂದು ಸಂಬಂಧ ನೋಡ್ತಿದ್ರು. ಮಾತಾಡಿದ್ರೆ ಆತಿತ್ತು ಅಲ್ಲ. ಯಾರೇ ನಿಮ್ಮನೆ ಅತ್ಕಿ? ಸುಧಾನ್ ಮಗಳನೇ. ಒಟ್ಟು ದೊಡ್ಡ ಕಾಗ್ಬಿಟ್ಟತಾನೆ. ಮದುವೆ ಬಯಸಿ ಬಂದತ್ತೋ. ನಾನು ನೋಡ್ದಾಗಂತೂ ಇಟ್ಟು ಸಣ್ಣಗಿತ್ತು. 4 ವರ್ಷದಿಂದ ಹೋಗಿದ್ದೆ ಅವ್ರ ಮನೆಗೆ. ಸಣ್ಣಗಿತ್ತು ನೋಡು. ಹುಡುಗಿಯರು ಎಷ್ಟು ಲಗು ಬೆಳೆದು ಬಿಡ್ತವೆ ಅಲ್ಲ. ಮಾತಾಡ್ರೆ ಆತಿತ್ತು. ಅದ್ರ ಹುಡುಗನ ಅಪ್ಪ ಅವ್ವ ಬಂದವನ ನೋಡು ಎಂತತ್ತ ಹೇಳಿ. ಅದೇ ಗಂಡಸ್ರು ಬರಲೇ ಮಾತಾಡಕ್ಕೆ ನಾವೆಂತ ಮಾತಾಡೋದೇ. ಅಲ್ಲೇ ಟೆಂಪೋ ಬಿಡ್ತಾವನ. ನಾವಿಲ್ಲ ಕತೆ ಹೇಳದ್ ಕೂತೀವಿ, ಚಾ ಕುಡಿತಾವ. ಟೆಂಪೋ ಹೋತು ಅಂದ್ರೆ ಕಡಿ ನೋಡು, ಬಸ್ಸು ಇಲ್ಲ. ರಾತ್ರಿ ಅತ್ತೆ ಮಳೆಗಿಳೆ ಬಂತು ಹೇಳಕ್ ಬರಲ್ಲ. ಮದುವೆ ಮನೆಗೆ ಯಾರಿಗಾರು ಹೇಳ್ಬೇಕು ಮರೀತಿ. ಹಾಗೆ ಹೋಗೋದು ಸರಿಯಲ್ಲ. ನಿಂಗೆ ಹುಡುಗಿಯರೆಲ್ಲ ಕೊಟ್ಟಾನೆ. ವಾರುಟುಗಲರು ಕೊಟ್ಟ. ನಂಗೊಂದಿದೆ ಅತ್ತಿಗೊಂದು ಸೀರೆ ಕೊಟ್ಟವೆ. ನಂಗೆ ವಾರುಟುಗಲ್ ಕೊಟ್ಟವೆ. ಸಾಕು. ನಂಗೂ ವಾರುಟುವಲೆ ಕೊಟ್ಟವೆ ಪಾಪ. ಕೊಡದೆಯ ಮತ್ತೆ ಬಂದವೆಲ್ಲ ಸಂಬಂಧಿಕರಯ್ಯ. ಚಲೋ ವಾರುಟುವಲೆ ಕೊಡೋದತ್ತಲ್ಲೇ ಕೊಟ್ಟವೆ. ಕಡಿಯ ಪಾಪ ಚಲೋ ಖರ್ಚು ಮಾಡವೆ ಮದಿಗೆ. ನೋಡು ಎಲ್ಲರಿಗೂ ವಾರುಟುವಲು ಊಟ ಗೀಟ ನೋಡು ಡೆಕೋರೇಷನ್ನು ಎಲ್ಲ ಚಲೋ ಮಾಡವೆ. ವೆಂಕಟಣ್ಣ ಮಲ್ಲ ಮರಿಯಣ್ಣ ಮಗಳು ಮದುವೆ ಮಾತ್ರವ ಚಲೋ ಮಾಡ್ಯಾನ ನೋಡು.